ಪಂಢರಿ ವಾರ್ಕರಿ ಸಂಪ್ರದಾಯ ಪಂಢರಾಪುರದಲ್ಲಿ ಸಂಸ್ಥಾಪನೆಗೊಂಡು ವಿಶ್ವದಾದ್ಯಂತ ಪಂಢರಿ ವಾರ್ಕರಿ ಸಂಪ್ರದಾಯದಲ್ಲಿ ಮನಗಂಡಿರುವಂತಹ ಸಂತಸ, ಸಂಭ್ರಮ ಹಾಗೂ ಪರಮಾತ್ಮ ಪಾಂಡುರಂಗ ರುಕ್ಮಾಯಿ ದೇವರ ಶುಭಾನುಗ್ರಹವನ್ನು ಬಯಸಿ ಕೃತಾರ್ಥರಾಗಿರುವಂತಹ ಸರ್ವ ಭಕ್ತ ಬಾಂಧವರು ಸಂಘಟಿತರಾಗಿ ಸಮಾಜಗಳ ಮೂಲಕ ಸರ್ವ ಭಕ್ತರ ಸಹಕಾರ, ಗುರು ಹಿರಿಯರ ಮಾರ್ಗದರ್ಶನದೊಂದಿಗೆ ಪಂಢರಿ ವಾರ್ಕರಿ ಸಂಪ್ರದಾಯದ ದಂಡಿ ಮಹೋತ್ಸವವನ್ನು ಅಂದಿನಿಂದ ಇಂದಿನವರೆಗೂ ಮುಂದುವರಿಸಿಕೊಂಡು ಹೋಗುತ್ತಿರುವಂಥದ್ದು ಪಂಢರಿ ವಾರ್ಕರಿ ಸಂಪ್ರದಾಯದ ವಿಶೇಷವಾಗಿದೆ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಬಾಣಮರ ನಗರದಲ್ಲಿ ಬಹುಸರ ಕ್ಷತ್ರಿಯ ಸಮಾಜದ ವತಿಯಿಂದ ಶ್ರೀ ಪಾಂಡುರಂಗ ರುಕ್ಮಾಯಿ ದೇವರ ದೇವಸ್ಥಾನದಲ್ಲಿ 89ನೇ ವರ್ಷದ ದಂಡಿ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ನವೆಂಬರ್ 26 ಹಾಗೂ 27ನೇ ತಾರೀಕು 2 ದಿನಗಳ ಕಾಲ ಹಮ್ಮಿಕೊಂಡಂತಹ ದಂಡಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಜ್ಞಾನೇಶ್ವರಿ ಗಾಥಾ ಪ್ರತಿಷ್ಠಾಪನೆ, ಸಂಜೆ ಹಾಬಾಪ ಬದರಿನಾಥ್ ಉತ್ತರ್ಕರವರಿಂದ ಪ್ರವಚನ, ರಾತ್ರಿ ಹಾಬಾಪ ಆರ್.ಟಿ. ಮಹೇಂದ್ರನಾಥ್ ಸಾಗರ್ ಇವರಿಂದ ಕೀರ್ತನೆ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ತದನಂತರ ಸಮಾಜದ ಪುಟಾಣಿ ಮಕ್ಕಳಿಂದ ವೇಷಭೂಷಣ ಸ್ಪರ್ಧೆ ಹಾಗೂ ಸ್ಥಳೀಯ ಮಹಿಳಾ ಭಜನಾ ಮಂಡಳಿಯವರಿಂದ ವಿಶೇಷ ಭಕ್ತಿಗೀತೆಯ ನೃತ್ಯ ಪ್ರದರ್ಶನವನ್ನು ನೆರವೇರಿಸಲಾಯಿತು. ರಾತ್ರಿ ಅಖಂಡ ಜಾಗರಣೆ ಪ್ರಯುಕ್ತವಾಗಿ ಪಾಹುಲ್ ಭಜನೆ, ಪಂಢರ್ಪುರ್ ಪಾಳಿ ಭಜನೆ ಹಾಗೂ ಪಾಳಿ ಭಜನೆ, ಬಾರೋಡ್ ಭಜನೆಗಳಂತಹ ಸೇವೆಯನ್ನು ನೆರವೇರಿಸಲಾಯಿತು. 27ನೇ ತಾರೀಕು ಮುಂಜಾನೆ ಪ್ರಾತಃ ಕಾಲದಲ್ಲಿ ಸುಪ್ರಭಾತದ ಕಾಕಡಾರತಿ ಭಜನೆ ಹಾಗೂ ಬೆಳಗ್ಗೆ ಶ್ರೀ ಪಾಂಡುರಂಗ ರುಕ್ಮಾಯಿ ದೇವರ ರಾಜಬೀದಿ ಮಹೋತ್ಸವವನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಯಿತು. ದೇವಸ್ಥಾನದಲ್ಲಿ ಕಾಲಪ್ರಸಾದ ವಿನಿಯೋಗ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಯೋಜನೆ ಮಾಡುವ ಮೂಲಕ ಆಗಮಿಸಿದ ಸರ್ವ ಭಜನಾ ಮಂಡಳಿಯವರಿಗೆ ಸಮಾಜದ ವತಿಯಿಂದ ಹೃತ್ಪೂರ್ವಕ ವಂದನೆ ಸಮರ್ಪಿಸುವ ಮೂಲಕ ದಂಡಿ ಮಹೋತ್ಸವ ಕಾರ್ಯಕ್ರಮವು ಸಂಪನ್ನಗೊಂಡಿದ್ದು, ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಚಿತ್ರಪಟಗಳು ಹಾಗೂ ದೃಶ್ಯಾವಳಿಯನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು, ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ. ನಮಸ್ಕಾರಗಳು. ಪಂಢರಿ